ನನ್ನ ಹೆಸರು ಮಾನಸಿ. ನಾನು ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದೆ. ನನ್ನ ಜೀವನವೇ ತುಂಬ ವಿಚಿತ್ರವಾಗಿತ್ತು. ಏನಂದ್ರೆ ನನಗೆ ಯಾರೂ ಮಾಡಿದ ತಪ್ಪಿನ ಫಲವನ್ನು ತಿನ್ನಬೇಕಾಗಿತ್ತು. ನಾವು ಮೂವರು ಮಕ್ಕಳು. ನನಗೊಬ್ಬಳು ಅಕ್ಕ, ಇನ್ನೊಬ್ಬ ತಮ್ಮ. ನನ್ನ ಅಕ್ಕ ಸುಂದರಿ ಹಾಗೂ ಗುಣವಂತೆಯಾಗಿದ್ದಳು. ತಂದೆಯ ಪಾಲಿಗೆ ಮುದ್ದಿನ ಮಗಳಾಗಿದ್ದಳು. ನನಗೂ ನನ್ನ ಅಕ್ಕ ಅಂದರೆ ತುಂಬ ಪ್ರೀತಿ. ಅದಕ್ಕಾಗಿ ಅವಳಂತೆ ನಾನಾಗಬೇಕೆಂದು ಬಯಸಿದ್ದೆ. ಅವಳು ರಾಗಿ ಮುದ್ದೆ ಮಾಡುತ್ತಿದ್ರೆ ನಾನು ಕೂಡ ರಾಗಿ ಮುದ್ದೆ ಮಾಡುತ್ತೇನೆಂದು ಹಠ ಹಿಡಿಯುತ್ತಿದ್ದೆ. ಅಕ್ಕ ಅಡುಗೆ ಮಾಡಿದ್ರೆ ಅಪ್ಪ ಹಾಡಿ ಹೊಗಳುತ್ತಿದ್ರು. ಆಗ ನನಗೂ ಅಡುಗೆ ಮಾಡಬೇಕೆಂದು ಆಸೆಯಾಗುತ್ತಿತ್ತು. ಇದು ನನ್ನ ದೊಡ್ಡ ತಪ್ಪಾಗಿತ್ತು. ಒಂದು ದಿನ ಅಪ್ಪ ಅಕ್ಕನ ಹತ್ರ ಹೇಳಿದ್ರು, ಶಿಲ್ಪ, ನೀನು ನಡೆಯೋ ಪ್ರತಿ ಹೆಜ್ಜೆಯೂ ಅತ್ಯಂತ ಸೂಕ್ಷ್ಮವಾಗಿರಬೇಕು. ಯಾಕಂದ್ರೆ ನಿನ್ನನ್ನು ನೋಡಿ ನಿನ್ನ ತಂಗಿ ಹಾಗೂ ತಮ್ಮ ನಕಲು ಮಾಡ್ತಾರೆ. ನಿನ್ನ ಹಾಗೆ ಆಗ್ಬೇಕೆಂದು ಅವರು ಬಯಸಿರ್ತಾರೆ. ಹಾಗಂತ ಶಿಲ್ಪ ಅಕ್ಕ ತಪ್ಪು ಮಾಡುವವಳೆಂದಲ್ಲ. ಆದರೆ ಸಮಯ ಸಾಬೀತುಪಡಿಸಿತು. ಅದೇನಂದ್ರೆ ಇದೆಲ್ಲ ನಮ್ಮ ಭ್ರಮೆ ಮಾತ್ರ. ಅಕ್ಕ ಕೂಡ ಮನುಷ್ಯಳು. ಮನುಷ್ಯರದ ಮೇಲೆ ತಪ್ಪು ಸರಿ ಜೀವನದಲ್ಲಿ ನಡೆಯುತ್ತೆ. ನಾನು ಮೊದಲೇ ತಿಳಿಸಿದ ಹಾಗೆ ನನ್ನ ಅಕ್ಕ ತುಂಬ ಬ್ಯೂಟಿಫುಲ್ ಆಗಿದ್ದಳು. ಅವಳು ಪದವಿ ಮುಗಿಸುತ್ತಿದ್ದಂತೆ ಎಲ್ಲಾ ಕಡೆಯಿಂದಲೂ ಮದುವೆಗೆ ಸಂಬಂಧಗಳು ಬರತೊಡಗಿದವು. ಅದೆಷ್ಟು ಡಿಮ್ಯಾಂಡ್ ಮಾಡುತ್ತಿದ್ದಾರೆಂದರೆ ಅಕ್ಕಳನ್ನು ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗಬೇಕೆಂದು ಪರಸ್ಪರ ಪೈಪೋಟಿ ನೀಡುತ್ತಿದ್ದರು. ಹೆಚ್ಚಾಗಿ ಸಂಬಂಧಿಕರೇ ಅಕ್ಕನನ್ನು ಕೇಳತೊಡಗಿದಾಗ ಅಪ್ಪ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದೇನಂದ್ರೆ ಅಕ್ಕನನ್ನು ಸಂಬಂಧಿಕರಿಗೆ ಕೊಡುವುದಿಲ್ಲ, ಕೊಟ್ರೆ ಒಬ್ಬರಿಗೊಬ್ಬರು ಬೇಸರ ಮಾಡ್ಕೋಬಹುದೇ ಎಂಬ ಮುಂದಾಲೋಚನೆ ಅವರದ್ದಾಗಿತ್ತು. ಅದಕ್ಕಾಗಿ ದೂರದ ಊರಿಗೆ, ಯಾರೂ ಸಂಬಂಧಿಕರೇ ಇಲ್ಲದ ಊರಿಗೆ ಅವಳನ್ನು ಮದುವೆ ಮಾಡಿಸಿ ಕೊಡೋದಕ್ಕೆ ತೀರ್ಮಾನಿಸುತ್ತಾರೆ. ಆದರೆ ಪಾಪ ಅಪ್ಪನಿಗೆ ನಾನು ದೊಡ್ಡ ತಪ್ಪು ಮಾಡೋಕೆ ಹೊರಟಿದ್ದೀನಿ ಎಂಬ ಕಲ್ಪನೆ ಇಲ್ಲವಾಗಿತ್ತು. ಇಷ್ಟು ದೊಡ್ಡ ವಿಷಯ, ಅದು ಅಕ್ಕನ ಭವಿಷ್ಯದ ವಿಷಯದಲ್ಲಿ ತಗೋಬೇಕಾದ ತೀರ್ಮಾನದ ಮುಂಚೆ ಅಕ್ಕನನ್ನು ಕರೆದು ಕೂರಿಸಿ ಅವಳ ಹತ್ರನೂ ಅಭಿಪ್ರಾಯ ಕೇಳಬಹುದಾಗಿತ್ತು. ಅವಳ ಮನಸ್ಸಿನ ಅಂತರಾಳವನ್ನು ಅರಿಯಬೇಕಿತ್ತು. ಅವಳ ತಲೆ ಸವರಿ ಕೇಳಬೇಕಿತ್ತು. ಮಗಳೇ, ಇದು ನಿನ್ನ ಭವಿಷ್ಯದ ಪ್ರಶ್ನೆ. ಮನಸ್ಸಲ್ಲಿ ಏನಾದರೂ ಇದ್ರೆ ಹೇಳಿಬಿಡು. ನನ್ನ ಹತ್ರ ಹೇಳೋಕೆ ನಾಚಿಕೆ ಆಗುವುದಾದ್ರೆ ನಿನ್ನ ಅಮ್ಮನ ಬಳಿ ಹೇಳು. ಆದ್ರೆ ಹಾಗಾಗ್ಲಿಲ್ಲ. ಅಪ್ಪ ಮನೆಯ ಯಾರ ಹತ್ರನೂ ಅಭಿಪ್ರಾಯ ಕೇಳಲಿಲ್ಲ. ಅವರು ಹೊರಗಿನವರ ಜೊತೆ ಮಾತಾಡಿ ಅಕ್ಕನಿಗೆ ಹುಡುಗನನ್ನು ನೋಡಿದ್ರು. ಪುರುಷರೇ ಮಾತಾಡಿ ಸಂಬಂಧವನ್ನು ಓಕೆ ಮಾಡಿದ್ರು. ಒಂದು ದಿನ ಅಪ್ಪ ಬಂದು ಅಮ್ಮನ ಹತ್ರ ಹೇಳಿದ್ರು, ನಾನು ಶಿಲ್ಪಾಳಿಗೆ ಗಂಡು ನೋಡಿದ್ದೇನೆ. ಒಳ್ಳೆಯ ಸಂಬಂಧ, ಶ್ರೀಮಂತರು ಬೇರೆ. ಶಿಲ್ಪಾಳನ್ನು ಚೆನ್ನಾಗಿ ನೋಡ್ಕೋಬಹುದು. ಅಪ್ಪನ ಮಾತು ಕೇಳಿ ಅಮ್ಮ ಸುಮ್ಮನೆ ನಿಂತು ಬಿಟ್ಟರು. ಅಮ್ಮ ಮಾತ್ರವಲ್ಲ, ಅಪ್ಪ ತೆಗೆದುಕೊಂಡ ಈ ತೀರ್ಮಾನದಿಂದ ನಾವೆಲ್ಲರೂ ಶಾಕ್ ಆಗಿದ್ವಿ. ಅಕ್ಕ ಹಾಗೂ ತಮ್ಮನ ಜೊತೆ ನಾನು ಕೋಣೆಯಲ್ಲೇ ಕೂತು ಪರಸ್ಪರ ಪ್ರಶ್ನೆ ಮಾಡತೊಡಗಿದೆವು. ಇದೆಲ್ಲ ಏನು? ಇದ್ದಕ್ಕಿದ್ದಂತೆ ಅಪ್ಪ ಈ ರೀತಿ ಹೇಳ್ತಾರೆ ಎಂದು ಯಾರೂ ಊಹಿಸಿರ್ಲಿಲ್ಲ. ಮರುದಿನ ಬೆಳಗ್ಗೆ ಅಮ್ಮ ನಮ್ಮ ಕೋಣೆಗೆ ಬಂದು ಹೇಳಿದ್ರು, ಶಿಲ್ಪ, ಬೇಗ ಎದ್ದು ರೆಡಿಯಾಗು. ಇವತ್ತು ಗಂಡಿನ ಕಡೆಯವರು ನಿನ್ನನ್ನು ನೋಡೋಕೆ ಬರ್ತಾರೆ. ಅಕ್ಕನಿಗೆ ದುಃಖ ತಡೆದುಕೊಳ್ಳೋಕೆ ಆಗದೆ ಹೇಳಿದ್ಲು, ಅಮ್ಮ, ಅಪ್ಪ ಈ ರೀತಿ ಒಂದು ತೀರ್ಮಾನ ಮಾಡ್ತಾರೆಂದು ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಅಕ್ಕನ ಮಾತು ಕೇಳಿ ಅಮ್ಮ ಬೆಚ್ಚಿ ಬಿದ್ದಳು. ಅಕ್ಕನ ಕೈ ಹಿಡಿದು ಅಮ್ಮ ಕೇಳಿದ್ರು, ಮಗಳೇ, ಹೇಳು, ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀಯಾ? ಅಥವಾ ಯಾರಾದ್ರೂ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟಿದ್ದಾರಾ? ನಾನು ನಿನಗೆ ಭರವಸೆ ನೀಡುತ್ತೇನೆ. ಒಂದು ವೇಳೆ ನಿನ್ನ ಆಯ್ಕೆ ಚೆನ್ನಾಗಿದ್ರೆ ಅವರಿಗೇನೆ ನಿನ್ನ ಮದುವೆ ಮಾಡಿಸಿಕೊಡುತ್ತೇನೆ. ಅಕ್ಕ ತಲೆಯಾಡಿಸುತ್ತಾ, ಹಾಗೇನಿಲ್ಲ ಅಮ್ಮ. ಆದ್ರೂ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ವಿಚಿತ್ರ ಅನ್ನಿಸ್ತಿದೆ. ನನಗ್ಯಾಕೋ ಈ ಮದುವೆ ನನಗೆ ಖುಷಿ ಕೊಡಲ್ವೇನೆ ಎಂದೆನಿಸುತ್ತಿದೆ. ನನ್ನ ಜೀವನನೇ ಬರ್ಬಾದಾಗೋ ಥರ ಅನ್ನಿಸ್ತಿದೆ. ಅಕ್ಕನ ಮಾತು ಕೇಳಿ ಅಮ್ಮ ಗಾಬರಿಯಾದಳು. ಇಂಥ ತೀರ್ಮಾನ ತಗೊಳ್ಳುವಾಗ ನನ್ನ ಮನಸ್ಸಲ್ಲಿ ಏನಿದೆ ಎಂದು ಕೇಳಲಿಲ್ಲ. ಹುಡುಗನ ಕಡೆಯವರು ಅಕ್ಕನನ್ನು ನೋಡಲು ಬರ್ತಾರೆ. ಅದರಲ್ಲಿ ಒಬ್ಬಳು ಮುದುಕಿ, ಇನ್ನೊಬ್ಬಳು ಯುವತಿ ಇದ್ದರು. ಅವರು ಹೇಳಿದ್ರು, ಹುಡುಗನ ತಾಯಿ ಕೋಮಾದಲ್ಲಿದ್ದಾರೆ. ಅದಕ್ಕೆ ಅಜ್ಜಿ ಹಾಗೂ ತಂಗಿ ಬಂದಿದ್ದೀವಿ. ಅಮ್ಮ ಶಿಲ್ಪಾ ಅಕ್ಕನನ್ನು ಹೊರಗೆ ಕರ್ಕೊಂಡು ಬಂದ್ರು. ಗಂಡಿನ ಅಜ್ಜಿ ಪ್ರೀತಿಯಿಂದ ಮಾತಾಡಿಸಿದ್ರು. ಅಜ್ಜಿಗೆ ಅಕ್ಕಳನ್ನು ಕಂಡು ತುಂಬಾ ಇಷ್ಟವಾಗಿತ್ತು. ಅದೇ ರೀತಿ ಆ ಹುಡುಗಿ ಅಕ್ಕನನ್ನು ಅದಾಗಲೇ ಅತ್ತಿಗೆ ಕರೆಯೋಕೆ ಶುರು ಮಾಡಿದಳು. ಬಂದ ಇಬ್ಬರ ನಡವಳಿಕೆ ನೋಡಿದಾಗ ನಮಗೆಲ್ಲರಿಗೂ ಖುಷಿ ನೀಡಿತು. ಅವರು ವಾಪಸ್ ಹೋಗುವಾಗ ಅಜ್ಜಿ ಅಕ್ಕನ ಕೈಗೆ ಹಣ ಕೊಟ್ಟು ಹೋದ್ರು. ನನ್ನ ಮನಸ್ಸಿಗೆ ತುಂಬಾ ಆಶ್ವಾಸನೆ ಸಿಕ್ಕಂತಾಗಿದೆ. ಶಿಲ್ಪಾ, ನೀನು ಹೇಳು, ನಿನ್ಗೆ ಈ ಸಂಬಂಧ ಓಕೆನಾ ಎಂದು ಅಮ್ಮ ಕೇಳ್ತಾರೆ. ಆಗ ಅಕ್ಕ ನಾಚಿಕೆಯಿಂದ ಕೆಂಪಾದಳು. ಅಕ್ಕನ ಕೆನ್ನೆ ಕೆಂಪು ಕೆಂಪಾಗಿತ್ತು. ಈ ಸಂಬಂಧಕ್ಕೆ ನನ್ನ ವಿರೋಧವೇನೂ ಇಲ್ಲ.
ಇದು ಕೇಳಿ ನಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಯಿತು. ಆದರೆ ಯಾರೂ ಅಂದಾಜಿಸಿರಲಿಲ್ಲ ಈ ಖುಷಿ ಆದಷ್ಟು ಬೇಗ ದುಃಖಕ್ಕೆ ಬದಲಾಗುತ್ತೆ ಎಂದು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಯಾವುದೇ ಅಡೆತಡೆ ಇಲ್ಲದೆ ಮದುವೆ ತಯಾರಿ ಮುಂದುವರೆದಿತ್ತು. ಅಕ್ಕ ಕೂಡ ತನಗೆ ಬೇಕಾದ ವಸ್ತುಗಳನ್ನು ತರಿಸುತ್ತಿದ್ದಳು. ತನಗೆ ಬೇಕಾದ ಚಪ್ಪಲಿಯನ್ನು ಸ್ವತಃ ಅಕ್ಕಳೇ ಹೋಗಿ ಖರೀದಿಸಿ ತಂದಿದ್ದಳು. ಎಲ್ಲಾ ವಸ್ತುಗಳನ್ನು ಅಕ್ಕನ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇಡಲಾಗಿತ್ತು. ಅದಷ್ಟೇ ಅಲ್ಲ, ಮದುವೆ ಮುಂಚೆ ನಡೆಯೋ ಮೆಹಂದಿ ಕಾರ್ಯಕ್ರಮಕ್ಕೆ ಬ್ಯೂಟಿ ಪಾರ್ಲರ್ನವರನ್ನು ಮನೆಗೆ ಕರೆತರಿಸಿ ತನಗೆ ಬೇಕಾದ ರೀತಿಯಲ್ಲಿ ಮೇಕಪ್ ಮಾಡಿಸಿದ್ಲು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಅಕ್ಕ ಮನದಲ್ಲಿ ಏನು ಬಚ್ಚಿಟ್ಟಿದ್ದಾಳೆಂದು ಯಾರಿಗೂ ಗೊತ್ತಿರಲಿಲ್ಲ. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರು. ನಾನಂತೂ ಮದುವೆಯ 1 ವಾರದ ಮುಂಚೆನೆ ಡೋಲು ತಂದು ಬಾರಿಸುತ್ತಿದ್ದೆ. ಅಮ್ಮ ನನಗೆ ಬೈತಿದ್ರು. ಇಷ್ಟು ಬೇಗ ಡೋಲು ತಂದಿದ್ದು ಯಾಕೆಂದು ಕೇಳಿದ್ರು. ನಾನು ನನ್ನ ಗೆಳೆಯರ ಜೊತೆ ಡೋಲು ಬಾರಿಸಿ ಹಾಡುತ್ತಾ ಕುಣಿಯುತ್ತಾ ಖುಷಿ ಪಡ್ತಿದ್ರೆ ಅಕ್ಕ ಕೂಡ ಎಂಜಾಯ್ ಮಾಡ್ತಿದ್ಲು. ತನಗೆ ಇಷ್ಟವಾದ ಹಾಡನ್ನು ಹಾಕೋಕೆ ಹೇಳ್ತಿದ್ಲು. ಅಷ್ಟು ಮಾತ್ರ ಅಲ್ಲ, ವಧುವಿನ ನಾಚಿಕೆ ಬಿಟ್ಟು ನಮ್ಮ ಜೊತೆ ಡ್ಯಾನ್ಸ್ ಕೂಡ ಮಾಡುತ್ತಿದ್ಲು. ಮೆಹಂದಿ ಕಾರ್ಯಕ್ರಮ ದಿವಸ ಅಕ್ಕ ಲೆಹಂಗಾ ತೊಟ್ಟಿದ್ಲು. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಹುಡುಗನ ಎಂಟ್ರಿ ಆಗಿತ್ತು. ಹುಡುಗನನ್ನು ಕಂಡು ನಾನು ಮೂಕ ಪ್ರೇಕ್ಷಕಳಾದೆ. ಅಷ್ಟು ಚಂದ, ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದ ಹುಡುಗ. ಸೀದಾ ಅಕ್ಕನ ಹತ್ರ ಹೋಗಿ, ನೀನು ಭಾಗ್ಯವಂತೆ, ಒಳ್ಳೆಯ ಹೀರೋ ತರ ಇರೋ ಹುಡುಗನೇ ಸಿಕ್ಕಿದ್ದಾನೆ ಎಂದು ಹೇಳೋಣ ಅನ್ಕೊಂಡು ಕೋಣೆಗೆ ಹೋದಾಗ ಅಲ್ಲಿ ಅಕ್ಕ ಇರ್ಲಿಲ್ಲ. ಅರೆ, ಈಗಷ್ಟೇ ನಾನು ಅಕ್ಕನನ್ನು ಬಿಟ್ಟು ಹೊರ ಹೋಗಿದ್ದೆ. ಎಲ್ಲಿಗೆ ಹೋದಳು ಇವಳೆಂದು ತಾಯಿಯ ಕೋಣೆಗೆ ಹೋಗಿ ನೋಡಿದಾಗ್ಲೂ ಅಲ್ಲೂ ಕಾಣಸಿಗಲಿಲ್ಲ. ನಾನು ಆತಂಕದಲ್ಲಿ ಹೊರಗೆ ಬಂದು ಅಮ್ಮನನ್ನು ಹುಡುಕಿದೆ. ಅವರು ಅತಿಥಿಗಳನ್ನು ಬರಮಾಡಿಕೊಳ್ಳುತ್ತಿದ್ದರು. ನಾನು ಅಮ್ಮನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಕೇಳಿದೆ, ಅಮ್ಮ, ಅಕ್ಕ ಎಲ್ಲಿದ್ದಾಳೆ? ಅವಳ ಕೋಣೆಯಲ್ಲಿರಬಹುದು, ಹೋಗಿ ನೋಡು. ಆಗ ನಾನಂದೆ, ಇಲ್ಲಮ್ಮ, ಅಲ್ಲೂ ಇಲ್ಲ, ನಾನ್ ನೋಡಿದೆ. ಇಲ್ಲೆಲ್ಲೋ ಇರಬಹುದು, ಕೈ ಬಿಡು, ನನ್ನ ಬಂದವರನ್ನು ಉಪಚರಿಸಬೇಕು ಎಂದು ಹೇಳಿ ತಾಯಿ ಹೊರಗೆ ಹೋಗೋಕೆ ನೋಡುತ್ತಾರೆ. ಯಾಕಂದ್ರೆ ಅಮ್ಮ ನಿರೀಕ್ಷೆ ಕೂಡ ಮಾಡಿರಲ್ಲ ಈ ರೀತಿ ಆಗುತ್ತೆ ಎಂದು. ನಾನು ಅಮ್ಮನನ್ನು ಹೋಗೋಕೆ ಬಿಡಲಿಲ್ಲ. ಇಲ್ಲಮ್ಮ, ನನ್ಗ್ಯಾಕೋ ಭಯ ಆಗ್ತಿದೆ. ನನ್ನ ಮಾತು ಕೇಳಿ ಅಮ್ಮ ಬೆಚ್ಚಿ ಬಿದ್ದಳು. ಆಯ್ತು, ನಿನ್ನ ಭಯ ನಾನು ದೂರ ಮಾಡುತ್ತೇನೆಂದು ನನ್ನ ಕೈ ಹಿಡ್ಕೊಂಡು ಕೋಣೆಯಿಂದ ಕೋಣೆಗೆ ಹೋಗಿ ಅಕ್ಕನನ್ನು ಹುಡುಕಿದೆವು. ಆದ್ರೆ ಅಕ್ಕ ಕಾಣಲಿಲ್ಲ. ಅಮ್ಮನ ಮುಖದ ಭಾವ ಬದಲಾಗಿತ್ತು. ಅಲ್ಲಿ ಮಾಲೆ ಬದಲಾಯಿಸೋ ಸಮಯ ಕೂಡ ಆಗುತ್ತಿತ್ತು. ಅಲ್ಲಿ ಅಪ್ಪ ತನ್ನ ಮುದ್ದಿನ ಮಗಳಿಗೆ ವಿದಾಯ ಹೇಳೋ ಬೇಸರದಲ್ಲಿ ಇದ್ದರು. ಅವರು ಕೋಣೆಗೆ ಬಂದು ಹೇಳಿದ್ರು, ಬೇಗ ಶಿಲ್ಪಾಳನ್ನು ತಯಾರು ಮಾಡಿ ಕಳುಹಿಸಿ, ಹೊರಗೆ ಕಾಯುತ್ತಿದ್ದಾರೆ. ಆಗ ಅಳುತ್ತಾ ಅಮ್ಮ ಅಪ್ಪನ ಹತ್ರ ಹೇಳಿದ್ರು, ರೀ, ಶಿಲ್ಪ ಕಾಣ್ತಿಲ್ಲ. ಏನ್ ಹೇಳ್ತಿದ್ಯಾ? ಕಾಣ್ತಿಲ್ವಾ? ಸರಿ ನೋಡು, ಇಲ್ಲೆಲ್ಲೇ ಇರ್ಬೇಕು. ಇಲ್ಲ ರೀ, ಇಡೀ ಮನೆಯನ್ನೇ ಹುಡುಕಿದ್ವು, ಎಲ್ಲೂ ಕಾಣ್ತಿಲ್ಲ ಎಂದು ಅಮ್ಮ ಹೇಳಿದಾಗ ಅಪ್ಪ ಎದೆ ಬಡ್ಕೊಂಡು ಅಳೋಕೆ ಶುರು ಮಾಡಿದ್ರು. ಅಯ್ಯೋ ದೇವ್ರೆ, ನಾನೇನು ಮಾಡ್ಲಿ ಈಗ? ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ. ಈ ಅವಮಾನದಿಂದ ಹೇಗೆ ಬಚಾವಾಗ್ಲಿ ಹೇಳು ಕಮಲ ಎಂದು ಅಪ್ಪ ಕೇಳಿದ್ರು. ನಾನೀಗ ಯಾವ ಮುಖ ಇಟ್ಕೊಂಡು ಹೋಗಿ ಅವರ ಹತ್ರ ಈ ವಿಷಯ ಹೇಳಿ? ನೀವು ವಾಪಸ್ ಹೋಗಿ ನನ್ನ ಮಗಳು ನನ್ನ ಮರ್ಯಾದೆ ಮಣ್ಣು ಪಾಲು ಮಾಡಿದ್ದಾಳೆಂದು ಹೇಳಬೇಕೆ? ನನಗೇನು ಮಾಡಬೇಕೆಂದು ತಿಳಿಯುತ್ತಿಲ್ಲವೆಂದು ಅಪ್ಪ ಅಳುತ್ತಾರೆ. ಆಗ ಅಮ್ಮ ಹೇಳ್ತಾರೆ, ನೀವೇನು ಟೆನ್ಷನ್ ಮಾಡಬೇಡಿ. ಏನಾದರೂ ಸುಳ್ಳು ಹೇಳಿ ನಾನವರನ್ನು ವಾಪಸ್ ಕಳುಹಿಸುತ್ತೇನೆ. ನೀವು ಬೆಡ್ ಮೇಲೆ ಮಲಗಿ. ನಿಮಗೆ ಆರೋಗ್ಯ ಸರಿಯಿಲ್ಲ, ಇವತ್ತು ಈ ಕಾರ್ಯಕ್ರಮ ನಡೆಯಲ್ಲ ಎಂದು ಹೇಳುತ್ತೇನೆ ಎಂದಾಗ, ನೀನು ನಿನ್ನ ಬುದ್ಧಿಯನ್ನು ನಿನ್ನ ಹೆಣ್ಮಕ್ಕಳಿಗೆ ನೀಡುತ್ತಿದ್ದರೆ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಎಂದು ಹೇಳುತ್ತಾರೆ ಅಪ್ಪ. ಅಮ್ಮ ಹೊರಹೋಗಿ ಅಪ್ಪನ ಆರೋಗ್ಯ ಸರಿಯಿಲ್ಲವೆಂದು ಹೇಳಿ ಈ ಕಾರ್ಯಕ್ರಮವನ್ನು ಮುಂದೊಂದು ದಿನ ನಡೆಸಿಕೊಡುತ್ತೇವೆ, ಎಲ್ಲರೂ ಕ್ಷಮಿಸಬೇಕೆಂದು ಹೇಳಿ ಸೀದಾ ಕೋಣೆಯೊಳಗೆ ಬರುತ್ತಾರೆ. ನಾವೆಲ್ಲರೂ ಕೋಣೆಯೊಳಗೆ ಕೂತು ಬಾಗಿಲು ಹಾಕಿದ್ವಿ. ಎಲ್ಲರೂ ಪರಸ್ಪರ ಪ್ರಶ್ನೆ ಮಾಡುತ್ತಿದ್ದರು. ತಾಯಿಯ ಹತ್ರ ನೀನ್ಯಾಕೆ ಸುಳ್ಳು ಹೇಳಿದೆ ಎಂದು ಅಪ್ಪ ಕೇಳಿದಾಗ, ನಿಮ್ಮ ಮಾನ ಉಳಿಸೋಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದಾಗ ಅಪ್ಪ ಹೇಳಿದ್ರು, ಇದೇ ರೀತಿ ನಿನ್ನ ಹೆಣ್ಮಕ್ಕಳಿಗೆ ಲಗಾಮು ಹಾಕ್ತಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಎಲ್ಲರೂ ಹೋದ ಮೇಲೆ ಅಪ್ಪ ಅಕ್ಕನ ಸಾಮಗ್ರಿಗಳನ್ನೆಲ್ಲ ಮೇಲಿನ ಕೋಣೆಯೊಳಗೆ ಹಾಕಿ ಬೀಗ ಜಡಿಯುತ್ತಾರೆ. ನಂತರ ಹೇಳಿದ್ರು, ಯಾರಾದ್ರೂ ಈ ಕೋಣೆಯ ಒಳಗೆ ಕಾಲಿಟ್ರೆ ನನ್ನ ಹೆಣ ನೋಡ್ಬೇಕಾಗ್ಬಹುದು. ಅಪ್ಪನ ಮಾತು ಕೇಳಿ ನಾವೆಲ್ಲ ಹೆದರಿದೆವು. ಆವತ್ತಿನಿಂದ ಆ ಕೋಣೆಯ ಕಡೆ ತಲೆ ಹಾಕಲಿಲ್ಲ ನಾವು. ಮನೆಯ ಚಿತ್ರಣ ಸಂಪೂರ್ಣ ಬದಲಾಗಿತ್ತು. ನಾವೆಲ್ಲ ಪರಸ್ಪರ ಒಂದು ಮಾತಾಡದೆ ಮೌನವಾಗಿ ಮರಣ ಸಂಭವಿಸಿದ ಮನೆಯಂತೆ ಕಾಣುತ್ತಿತ್ತು. ಅಪ್ಪ ಯಾರಿಗೂ ಕಾಣದಂತೆ ಅಳುತ್ತಿದ್ದರು. ಅಪ್ಪನ ಕಣ್ಣು ಕೆಂಪಾಗಿ ಒದ್ದೆಯಾಗಿದ್ದವು. ಅಮ್ಮ ಹೇಳಿದ್ರು, ಅಪ್ಪ ಮೇಲ್ಮಹಡಿಗೆ ಹೋಗಿ ಅತ್ತು ಬರುತ್ತಾರೆಂದು. ಅಕ್ಕಳ ಮದುವೆಯ ಆಸೆಯನ್ನೇ ಕೈ ಚೆಲ್ಲಿ ಕುಳಿತಿದ್ದೆವು.
1 ತಿಂಗಳ ನಂತರ ವಾಪಸ್ ಗಂಡಿನ ಕಡೆಯವರಿಂದ ಕರೆ ಬಂದಿತು. ನಾವು ನಿಮ್ಮ ಹತ್ರ ಇಷ್ಟು ದಿನ ಮಾತಾಡದೇ ಇದ್ದಿದ್ದು ನಿಮ್ಮಲ್ಲಿ ನಮಗೆ ಬೇಸರವಿತ್ತು. ಆದರೆ ಈಗ ಸಮಾಧಾನದಿಂದ ಕೂತು ಆಲೋಚಿಸುವಾಗ ನಿಮಗೂ ಏನಾದರೂ ತೊಂದರೆ ಆಗಿರಬಹುದೆಂದು ತೋಚಿತು. ಬಹುಶಃ ನಿಮ್ಮ ಮಗಳು ನಮ್ಮ ಸಂಬಂಧ ಇಷ್ಟವಿಲ್ಲವೆಂದು ಹೇಳಿರಬಹುದು. ಆಗ ನೀವು ನಿಮ್ಮ ಮರ್ಯಾದೆಯನ್ನು ಉಳಿಸೋಕೆ ನಿಮಗೆ ಅಸೌಖ್ಯವೆಂದು ಹೇಳಿರಬಹುದು. ಇದರಿಂದ ನಮಗೇನು ಬೇಸರವಿಲ್ಲ. ನೀವು ಒಪ್ಪುವುದಾದ್ರೆ ನಿಮ್ಮ ಕಿರಿಯ ಮಗಳನ್ನು ನಮ್ಮ ಮನೆಗೆ ಸೊಸೆಯಾಗಿ ನಾವು ಸ್ವೀಕರಿಸುತ್ತೇವೆ. ಯಾಕಂದ್ರೆ ನಾವು ತುಂಬಾ ಸಂಬಂಧಗಳನ್ನು ನೋಡಿದ್ದೇವೆ. ಆದರೆ ನಿಮ್ಮ ಮಕ್ಕಳಲ್ಲಿರುವ ವಿಶೇಷತೆ ಎಲ್ಲೂ ಕಂಡಿಲ್ಲ. ನಿಮ್ಮ ಮನೆಯ ವಾತಾವರಣ ನಮಗೆ ತುಂಬಾ ಇಷ್ಟವಾಗಿದೆ. ಹೇಗಾದ್ರೂ ಮಾಡಿ ನಮಗೆ ನಿಮ್ಮ ಜೊತೆ ಸಂಬಂಧ ಬೆಳೆಸಬೇಕೆಂದು ಬಯಸುತ್ತೇವೆ. ಆಗ ಅಮ್ಮ, ಆಯ್ತು, ನಾನು ನನ್ನ ಯಜಮಾನ್ರ ಹತ್ರ ಕೇಳಿ ಹೇಳ್ತೀನಿ ಎಂದು ಅಮ್ಮ ಫೋನ್ ಕಟ್ ಮಾಡಿದ್ರು. ನಂತರ ನನ್ನ ಹತ್ತಿರ ಹೇಳಿದ್ರು, ಮಾನಸಿ, ನಿನ್ಗೆ ಈ ಸಂಬಂಧ ಓಕೆನಾ ಎಂದು. ಅದಕ್ಕೆ ನಾನಂದೆ, ಅಕ್ಕ ಹೋದ್ಮೇಲೆ ಅಪ್ಪ ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ನನ್ನನ್ನು ದ್ವೇಷಿಸ್ತಾ ಇದ್ದಾರೆ. ಬದುಕುವುದೇ ಬೇಡ ಅನ್ನಿಸ್ತಿದೆ. ನನಗೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ. ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗಿ ಬಿಡೋಣ ಅನ್ನಿಸ್ತಿದೆ. ಆಗ ಅಮ್ಮ ನನ್ನ ಹೆಗಲ ಮೇಲೆ ಕೈ ಇಟ್ಟು ಕಣ್ಣೀರು ಹಾಕ್ತಾ ಹೇಳ್ತಾರೆ, ಹೌದು ಮಗಳೇ, ನಮ್ಮ ಹಣೆ ಬರಹ. ಯಾರೋ ಮಾಡಿದ ತಪ್ಪಿಗೆ ನಾವು ಬಲಿಪಶುಗಳಾಗ್ತಿದ್ದೀವಿ. ನನ್ನ ಜೀವನದಲ್ಲೂ ಹೀಗೆ ಆಗಿತ್ತು. ಅದೇ ರೀತಿ ನಿನ್ನ ಜೀವನದಲ್ಲೂ ನಡೆಯುತ್ತಾ ಇದೆ. ನಿನ್ನ ಜೀವನ ಬದಲಾಗಲಿ ಎಂದು ನಾನು ಬಯಸುತ್ತೇನೆ. ಆದರೆ ಏನು ಮಾಡುವುದು? ನಾನು ಅಸಹಾಯಕಳು. ನನ್ನ ಕೈಯನ್ನು ಕಟ್ಟಿ ಹಾಕಲಾಗಿದೆ. ಅಮ್ಮ ತುಂಬಾ ನೊಂದಿದ್ರು. ಅವರಿಗೆ ನಾನೇ ಧೈರ್ಯ ತುಂಬಬೇಕಾಯಿತು. ಅಮ್ಮ, ನೀವು ಚಿಂತೆ ಮಾಡಬೇಡಿ. ದೇವರು ಎಲ್ಲ ಒಳ್ಳೆಯದೇ ಮಾಡ್ತಾನೆ. ನಾನು ನನ್ನ ಕೋಣೆಗೆ ತೆರಳಿದೆ. ಯಾಕಂದ್ರೆ ತಂದೆ ಬರುವ ಸಮಯವಾಗಿತ್ತು. ಆ ದಿವಸ ನನ್ನ ಎದೆ ವಿಚಿತ್ರವಾಗಿ ಬಡಿಯುತ್ತಾ ಇತ್ತು. ಯಾಕಂದ್ರೆ ಆ ದಿನ ನನ್ನ ಭವಿಷ್ಯದ ತೀರ್ಮಾನ ತಗೊಳ್ಳೋ ಸಮಯ. ಬಾಗಿಲು ತೆರೆದು ಅಪ್ಪ ಮನೆಯ ಒಳಗೆ ಬಂದ್ರು. ನಾನು ಕೋಣೆಯ ಕಿಟಕಿಯ ಬಳಿ ಬಂದು ಕೂತ್ಕೊಂಡೆ. ಅಪ್ಪ ಮನೆಯ ಒಳಗೆ ಬಂದು ಜಗಳಿಯಲ್ಲಿ ಯಾರೂ ಇಲ್ಲದನ್ನು ಕಂಡು ಆ ಕಡೆ ಈ ಕಡೆ ನೋಡಿ ಮೆಲ್ಲನೆ ಅಡುಗೆ ಕೋಣೆಗೆ ತೆರಳ್ತಾರೆ. ಅಪ್ಪನ ವರ್ತನೆ ಕಂಡು ನನಗೆ ದಿಗಿಲಾಯಿತು. ಅಪ್ಪ ವಾಪಸ್ ಅಡುಗೆ ಕೋಣೆಯಿಂದ ಬರುವಾಗ ಕೈಯಲ್ಲಿ 1 ಲೋಟ ಹಾಲನ್ನು ಹಿಡ್ಕೊಂಡಿದ್ರು. ಆ ಕಡೆ ಈ ಕಡೆ ನೋಡಿ ಮೆಲ್ಲನೆ ಮೆಟ್ಟಿಲು ಹತ್ತುತ್ತಾರೆ. ಅಪ್ಪ ಈ ಕೆಲಸವನ್ನು ತುಂಬಾ ಪ್ಲಾನ್ ಮಾಡಿ ಮಾಡುತ್ತಿದ್ರು. ಹಾಲು ತೆಗೆದುಕೊಂಡು ಮೇಲ್ಮಹಡಿಗೆ ಅಪ್ಪ ಹೋಗಿದ್ದನ್ನು ನೋಡಿ ನಾನು ಕಕ್ಕಾಬಿಕ್ಕಿಯಾದೆ. ನಾನು ಈಗ ನೋಡಿದ್ದಾದ್ರೂ ಏನಾಗ್ತಿದೆ ಇಲ್ಲಿ? ನನಗೆ ಕುತೂಹಲ ಹೆಚ್ಚಾಗತೊಡಗಿತು. ಹಾಲು ತಗೊಂಡು ಹೋಗುವುದು ಸಾಮಾನ್ಯ ವಿಷಯವಾದ್ರೂ ಅಪ್ಪನ ವಿಚಿತ್ರ ವರ್ತನೆ ನನಗೆ ಸಂಶಯ ಬರೋ ರೀತಿ ಆಯಿತು. ಅದೂ ಅಲ್ಲದೆ ಅಪ್ಪ ಬಂದಾಗ ಸಾಮಾನ್ಯವಾಗಿ ಅಮ್ಮ ಕೋಣೆಯಿಂದ ಹೊರಬರುತ್ತಿದ್ದರು. ಆದರೆ ಈಗ ಕೋಣೆಯಲ್ಲೇ ಮಲಗಿದ್ದಾರೆ. ಅಪ್ಪ ಬಂದ ತಕ್ಷಣ ಅಪ್ಪನ ಕೈಯಲ್ಲಿರುವ ಸಾಮಾನುಗಳನ್ನು ತಗೊಂಡು ನಂತರ ಅವರಿಗೆ ಊಟ ಬಡಿಸುತ್ತಿದ್ದರು. ಆದರೆ ಈಗ ಅದೆಲ್ಲ ಬದಲಾಗಿದೆ. ಅರ್ಧ ಗಂಟೆ ನಂತರ ಅಪ್ಪ ಮೇಲ್ಮಹಡಿಯಿಂದ ಕೆಳಗೆ ಬಂದ್ರು. ಆಗ ಅವರ ಮುಖಭಾವ ವಿಚಿತ್ರವಾಗಿತ್ತು. ನಾನಿದನ್ನು ನನ್ನ ಕೋಣೆಯ ಕಿಟಕಿಯಿಂದ ಇಣುಕಿ ನೋಡುತ್ತಿದ್ದೆ. ನಂತರ ಕೋಣೆಯಿಂದ ಹೊರಗೆ ಬಂದ ಅಮ್ಮ ಊಟ ಬಡಿಸಿಕೊಟ್ಟು ಹುಡುಗನ ಕಡೆಯವರ ಫೋನ್ ಬಂದಿತ್ತು. ಅಕ್ಕನ ಸಂಬಂಧ ತಪ್ಪಿದ್ದು ನಿಜ. ಆದರೆ ನಿಮ್ಮ ಕಿರಿಯ ಮಗಳನ್ನು ನನ್ನ ಅಕ್ಕನಿಗೆ ಮದುವೆ ಮಾಡಿಸಿ ನಾವು ಸಂಬಂಧಿಗಳಾಗೋಣವೆಂದು ಹೇಳಿದ್ರು. ಊಟ ಮಾಡುತ್ತಿದ್ದ ಅಪ್ಪ ಇದ್ದಕ್ಕಿದ್ದಂತೆ ಕೋಪದಿಂದ ಊಟದ ತಟ್ಟೆಯನ್ನೇ ಎತ್ತಿ ಬಿಸಾಡಿದ್ರು. ನಂತರ ಆಕ್ರೋಶ ಭರಿತವಾಗಿ ಹೇಳಿದ್ರು, ಅವರ ಹತ್ರ ಹೇಳ್ಬೇಕಿತ್ತು, ನಿಮ್ಮಂತಹ ನಾಲಾಯಕ್ಗಳಿಗೆ ನಮ್ಮ ಮಗಳನ್ನು ಮದುವೆ ಮಾಡಿಸಿ ಕೊಡೋ ಗತಿಗೇಡು ನಮಗೆ ಬಂದಿಲ್ಲ ಎಂದು. ಇದು ಕೇಳಿ ನನಗೆ ಶಾಕ್ ಆಯಿತು. ಅಮ್ಮ ಕೂಡ ದಂಗಾಗಿ ಬಿಟ್ಟಳು. ಅಮ್ಮ ಕೇಳಿದ್ರು, ನೀವು ಏನು ಹೇಳುತ್ತಿದ್ದೀರಾ? ಅವರೇನು ಅಷ್ಟು ಕೆಟ್ಟವರ? ಅಪ್ಪ ತಲೆಯಾಡಿಸಿ, ಅವರು ಇನ್ನೊಮ್ಮೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಬೇಡ ಎಂದು ಹೇಳಿದ್ರು. ನೀವು ಯಾವಾಗಲೂ ಹೆಂಗಸರಿಗೆ ಬುದ್ಧಿ ಇಲ್ಲ, ಅವರು ತಗೊಳ್ಳೋ ತೀರ್ಮಾನ ಸರಿ ಇರಲ್ಲ ಅಂತಿದ್ರಿ. ಈಗ ಏನಾಯ್ತು? ನಿಮ್ಮ ಬುದ್ಧಿಗೆ ಏನಾಗಿದೆ? ಅಂತ ನಾಲಾಯಕ್ಗಳಿಗೆ ನಮ್ಮ ಮಗಳನ್ನು ಮದುವೆ ಮಾಡೋಕೆ ಹೊರಟಿದ್ದು ಯಾಕೆ ಮತ್ತೆ ಎಂದು ಕೇಳಿದಾಗ ಅಪ್ಪ ಬಾಗಿಲನ್ನು ಅಲುಗಾಡಿಸಿ ಕೋಪದಿಂದ ಸೀದಾ ಹೊರಗೆ ನಡೆದರು. ಅಮ್ಮ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು. ಅಮ್ಮ ಯಾವಾಗ್ಲೂ ಅಕ್ಕನನ್ನು ನೆನೆದು ಭಾವುಕರಾಗುತ್ತಿದ್ದರು. ಅಮ್ಮ ಅಳೋದನ್ನು ನಿಲ್ಲಿಸಿದ ಮೇಲೆ ನಾನು ಕೋಣೆಯಿಂದ ಹೊರಗಡೆ ಬರುತ್ತಿದ್ದೆ. ತಮ್ಮ ಸ್ಕೂಲ್ ಬಿಟ್ಟು ಬಂದು ಟ್ಯೂಷನ್, ಆಟ ಎಂದು ಹೇಳಿ ಮನೆಯಿಂದ ಹೊರಗೆ ಜಾಸ್ತಿ ಇರುತ್ತಿದ್ದ. ಅವನಿಗೂ ಮನೆಯ ಕಿರಿಕಿರಿ ಆಗ್ತಿರ್ಲಿಲ್ಲ. ಮರುದಿವಸ ಕೂಡ ಅಪ್ಪ ಮೇಲ್ಮಹಡಿಗೆ ಲೋಟದಲ್ಲಿ ಹಾಲು ತಗೊಂಡು ಹೋಗ್ತಿದ್ರು. ನನಗೆ ಚಿಂತೆ ಜಾಸ್ತಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಆ ದಿನ ರಾತ್ರಿ ಅಕ್ಕಳದ್ದೇ ನೆನಪು ಕಾಡುತ್ತಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಹೊರಗಡೆ ನಾಯಿ ಬೊಗಳುವ ಶಬ್ದ ಕೇಳಲು ಶುರುವಾಯಿತು. ಕಿಟಕಿ ಮೂಲಕ ಹೊರಗಡೆ ಯಾರೋ ಇರುವಂತೆ ಗೋಚರಿಸಿತು. ಕಣ್ಣುಜ್ಜಿ ಸರಿಯಾಗಿ ಗಮನಿಸಿದಾಗ
ಅಂಗಳದಲ್ಲಿ ಅಪ್ಪ ನಿಂತಿರುವುದನ್ನು ನಾನು ನೋಡಿದೆ. ನನಗೆ ಶಾಕ್ ಆಯಿತು. ಅಪ್ಪ ಅಸಹಾಯಕರ ಹಾಗೆ ನಿಂತಿರುವುದನ್ನು ನೋಡಿ ನನಗೆ ಬೇಸರವಾಯಿತು. ಅದೂ ಅಲ್ಲದೆ ಸ್ವಲ್ಪ ವಿಚಿತ್ರವಾದ ಘಟನೆ ನಡೆಯಿತು. ಅದೇನೆಂದ್ರೆ, ಆವತ್ತು ಅಪ್ಪ ಅಕ್ಕಳ ವರದಕ್ಷಿಣೆ ವಸ್ತುಗಳನ್ನು ಕೂಡಿಟ್ಟು ಬೀಗ ಹಾಕಿದ ಕೋಣೆಯ ಬಾಗಿಲು ತೆರೆದಿತ್ತು. ಆ ಕೋಣೆಯಿಂದ ಬೆಳಕು ಹೊರಬರುತ್ತಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪ ಕೋಣೆಯೊಳಗೆ ಹೋದ್ರು. ನಾನು ಮೆಲ್ಲನೆ ಮೇಲ್ಮಹಡಿಯತ್ತ ಹೆಜ್ಜೆ ಹಾಕಿದೆ. ದೂರದಿಂದಲೇ ಬಾಗಿಲು ತೆರೆದಿಟ್ಟ ಕಾರಣ ಕೋಣೆಯ ಒಳಭಾಗ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಕ್ಕ ಅಲ್ಲಿ ಕೂತಿದ್ಲು. ಅಪ್ಪ ಅವಳಿಗೆ ಕೈ ತುತ್ತು ನೀಡುತ್ತಿದ್ರು. ಇಬ್ಬರೂ ಮೌನವಾಗಿದ್ರು. ಆದರೆ ಅವರಿಬ್ಬರ ಕಣ್ಣಲ್ಲೂ ನೀರು ಹರಿಯುತ್ತಿತ್ತು. ಏನಾಗ್ತಿದೆ ಎಂದು ನನಗೆ ಊಹೆ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಾದ ಬಳಿಕ, ನೀನು ನನ್ನ ದೊಡ್ಡ ಮಗಳಲ್ಲವೆಂದು ಅಪ್ಪ ಹೇಳಿದ್ರು. ಆಗ ಅಕ್ಕ ಅಪ್ಪನ ಮೇಲೆ ರೇಗಾಡಿದಳು. ನಾನು ನಿಮ್ಮ ಮಗಳಲ್ಲವೆಂದು ನೀವು ನನ್ನ ಜೊತೆ ಈ ರೀತಿ ನಡ್ಕೊಂಡ್ರಾ? ಒಂದು ವೇಳೆ ಮಾನಸಿ ನನ್ನ ಸ್ಥಾನದಲ್ಲಿದ್ದಿದ್ರೆ ನೀವು ಈ ರೀತಿ ಮಾಡುತ್ತಿದ್ರಾ? ಅಪ್ಪ ತಕ್ಷಣ ಹೇಳಿದ್ರು, ಶಿಲ್ಪಾ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಇದೆಲ್ಲ ಮಾನಸಿ ಜೊತೆ ನನಗೆ ಮಾಡೋಕೆ ಸಾಧ್ಯ ಇಲ್ಲ. ಅಕ್ಕ ಅಳುತ್ತಾ ಕೇಳಿದ್ಲು, ನನಗೆ ಗೊತ್ತಾಗ್ಬೇಕು, ನನ್ನನ್ನು ನೀವು ಈ ಕೋಣೆಯಲ್ಲಿ ಯಾಕೆ ಕೂಡಿ ಹಾಕಿದ್ದೀರಿ ಹೇಳಿ. ಇವತ್ತು ಎಲ್ಲ ಹೇಳ್ತೇನೆ. ನೀನು ಇಷ್ಟು ದಿನ ಪ್ರಜ್ಞಾಹೀನಳಾಗಿ ಇರುತ್ತಿದ್ದೆ. ಅದಲ್ಲದೆ ಮಾನಸಿ ಕೂಡ ಮನೆಯಲ್ಲಿರುವುದರಿಂದ ನನಗೆ ಮಾತಾಡೋಕೆ ಆಗ್ತಿರ್ಲಿಲ್ಲ. ಇವತ್ತು ಎಲ್ಲರೂ ಮಲಗಿದ್ದಾರೆ. ಎಲ್ಲವೂ ಹೇಳ್ತೀನಿ. ಶಿಲ್ಪಾ, ನನ್ನ ಅಪ್ಪ ಅಮ್ಮನಿಗೆ ನಾವಿಬ್ರು ಅಕ್ಕ ತಮ್ಮ. ಅಕ್ಕ ನನಗಿಂತ 7 ವರ್ಷ ದೊಡ್ಡವಳಾದ ಕಾರಣ ಬೇಗ ಮದುವೆ ಆಗಿತ್ತು. ಅವಳ ಮದುವೆಯ ನಂತರ ಮನೆಯಲ್ಲಿ ಯಾರೂ ಇಲ್ಲವೆಂದು ಚಿಕ್ಕ ವಯಸ್ಸಲ್ಲೇ ನನಗೆ ಕಮಲಾಳ ಜೊತೆ ಮದುವೆಗೆ ಮಾತಾಡಿದ್ರು. ಅದೇ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿ ಬಿರುಗಾಳಿಯೊಂದು ಬೀಸಿತ್ತು. ಅದೇನೆಂದ್ರೆ, ಅಕ್ಕ ವಿಧವೆಯಾಗಿ ಮನೆಗೆ ಬಂದಿದ್ಲು. ಬರುವಾಗ ಕೈಯಲ್ಲಿ 4 ತಿಂಗಳ ಮಗುವನ್ನು ಹಿಡ್ಕೊಂಡು ಬಂದಿದ್ಲು. ನನ್ನ ಅಮ್ಮನಿಗೆ ವಯಸ್ಸಾಗಿತ್ತು. ಅವರಿಗೆ ಮಗುವನ್ನು ನೋಡ್ಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. ಅಕ್ಕ ಒಂಟಿಯಾಗಿದ್ದಳು. ಅವಳಿಗೆ ಮಗುವನ್ನು ಪಾಲನೆ ಮಾಡೋಕೆ ಕಷ್ಟ ಎನಿಸಿದಾಗ ಕಮಲಾಳ ಕೈಗೆ ನೀಡಿದ್ಲು. ಕಮಲ ಮಗುವನ್ನು ಸ್ವಂತ ಮಗುವಿನಂತೆ ಪೋಷಿಸಿದ್ಲು. ಮಗುವಿಗೆ ಶಿಲ್ಪಾ ಎಂದು ನಾವೇ ನಾಮಕರಣ ಮಾಡಿದೆವು. ಬರುಬರುತ್ತಾ ನನಗೆ ಸೋದರ ಸೊಸೆ ಎಂಬುದು ಮರೆತು ಮಗಳಾಗಿ ಬೆಳೆದಳು. ಕಮಲಳನ್ನು ಅಮ್ಮ ಎಂದು ಕರೆಯೋಕೆ ಶುರು ಮಾಡಿದ್ದಳು. ಇತ್ತ ಕಡೆ ಅಕ್ಕನಿಗೆ ಮದುವೆ ಮಾಡಿಸೋ ಆಲೋಚನೆ ಮಾಡಿದಾಗ, ಅಕ್ಕ ತಾನೊಬ್ಬನನ್ನು ಇಷ್ಟಪಟ್ಟಿದ್ದೇನೆ, ಅವನ ಜೊತೆ ಮದುವೆ ಮಾಡಿಸೋಕೆ ಮನೆಯಲ್ಲಿ ಹೇಳ್ತಾಳೆ. ಆಗ ಅಪ್ಪ ನನ್ನ ಹತ್ರ ಅಕ್ಕ ಹೇಳಿದ ಹುಡುಗನ ಬಗ್ಗೆ ತಿಳ್ಕೊಂಡ್ ಬಾ ಎಂದು ಹೇಳ್ತಾರೆ. ನಾನು ಮಾಹಿತಿ ಕಲೆ ಹಾಕಿದಾಗ ಅವನೊಬ್ಬ ಫ್ರಾಡ್ ಆಗಿದ್ದ. ಈ ಘಟನೆ ನನ್ನ ತಲೆಯಲ್ಲಿ ಇನ್ನೂ ಮಾಸದೆ, ನೀನು ಕೂಡ ನಿನ್ನ ತಾಯಿಯ ಹಾಗೆ ಯಾರನ್ನಾದ್ರೂ ಇಷ್ಟಪಟ್ಟು ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದೆಂದು ಆತಂಕದಲ್ಲಿ ನಿನ್ಗೆ ಬೇಗ ಬೇಗ ಹುಡುಗನ ತಾಯಿ ಕೋಮಾದಲ್ಲಿದ್ರೂ ಮದುವೆ ಮಾಡಿಸೋಕೆ ನೋಡಿದೆ. ಎಲ್ಲವೂ ಸರಿಯಾಗೇ ಇತ್ತು. ಮದುವೆ ಮುಂಚಿನ ದಿವಸ ಮೆಹಂದಿ ಕಾರ್ಯಕ್ರಮಕ್ಕೆ ಹುಡುಗನ ತಾಯಿ ಕೋಮಾದಿಂದ ಎದ್ದು ಬಂದಿದ್ರು. ಆಗ ಅವರನ್ನು ಕಂಡು ನಾನು ಬೆಚ್ಚಿ ಬಿದ್ದೆ. ಅದು ಬೇರೆ ಯಾರೂ ಆಗಿರಲಿಲ್ಲ, ನನ್ನ ಅಕ್ಕ, ನಿನ್ನ ಸ್ವಂತ ತಾಯಿ. ಅಂದ್ರೆ ಅಸಲಿಗೆ ಹುಡುಗ ನಿನ್ನ ಸಹೋದರನಾಗಿದ್ದ. ಇದನ್ನು ನೋಡಿ ನನಗೆ ಚಿಂತೆ ಜಾಸ್ತಿಯಾಗಿ ಮೇಲ್ಮಹಡಿಗೆ ನಿನ್ನನ್ನು ಕರೆದೆ. ನಂತರ ಮಾತಾಡೋ ನೆಪದಲ್ಲಿ ನಿನ್ನನ್ನು ಕೋಣೆಯಲ್ಲೇ ಕೂಡಿ ಹಾಕಿದೆ. ನಾನು ಯೋಚಿಸಿದ್ದೆ, ಬೆಳಿಗ್ಗೆ ಆಗುತ್ತಿದ್ದಂತೆ ಕಮಲಾಳ ಎಲ್ಲ ವಿಷಯ ತಿಳಿಸೋಣವೆಂದು. ಆದರೆ ಅವತ್ತು ನನ್ನ ಅಕ್ಕ, ಅಂದ್ರೆ ನಿನ್ನ ಸ್ವಂತ ತಾಯಿ, ಮದುವೆ ಫ್ರಾಡ್ ಹುಡುಗನ ಜೊತೆ ಮಾಡಿಸಲ್ಲ ಎಂದು ಹೇಳಿದ್ದಕ್ಕೆ ಓಡಿ ಹೋಗಿದ್ಲು. ಹಾಗೆ ನೀನು ಕೂಡ ನಿನ್ನ ತಾಯಿಯ ಹಾಗೆ ಮಾಡುತ್ತೀಯೇನೋ ಎಂದು ಆತಂಕದಲ್ಲಿ ನಿನ್ನನ್ನು ಇಲ್ಲಿ ಕೂಡಿ ಹಾಕಿದೆ. ನನ್ನ ಸ್ವಂತ ಮಗಳಲ್ಲವೆಂದು ಇಲ್ಲಿ ಕೂಡಿ ಹಾಕಿಲ್ಲ. ನಿನ್ನನ್ನು ಕೂಡಿ ಹಾಕಿದ ದಿನದಿಂದ ನಾನು ಮಾನಸಿ ಜೊತೆ ಮಾತೆ ಆಡುವುದನ್ನು ಬಿಟ್ಟು ಬಿಟ್ಟಿದ್ದೆ. ಅರೆ ಪ್ರಜ್ಞೆಯಲ್ಲಿದ್ದ ಶಿಲ್ಪಾ ಅಕ್ಕ ಕೇಳಿದ್ಲು, ಓಡಿ ಹೋದ್ರೆ ಮಾನ ಹರಾಜಾಗುತ್ತೆ ಎಂದು ನೀವು ಹೆದರಿ ನನ್ನನ್ನು ಕೂಡಿ ಹಾಕಿದ್ರಿ. ಆದ್ರೆ ಹೊರ ಜಗತ್ತಿಗೆ ನಾನು ಓಡಿ ಹೋಗಿದ್ದೆಂದೇ ಗೊತ್ತು. ಮಾನ ಹೋಗುವುದಾದ್ರೆ ನನ್ನನ್ನು ಕೂಡಿ ಹಾಕಿ ಕೂಡ ಹೋಗುತ್ತೆ ಎಂದು ನಿಮ್ಗೆ ಆಲೋಚನೆ ಆಗ್ಲಿಲ್ವಾ? ಮಾತಾಡುತ್ತಾ ಬೆಳಿಗ್ಗೆ ಆಗಿದ್ದೇ ಗೊತ್ತಾಗಿರ್ಲಿಲ್ಲ. ದೇವಸ್ಥಾನದ ಗಂಟೆ ಹೊಡೆಯೋ ಶಬ್ದ ಕೇಳತೊಡಗಿತು. ಅಪ್ಪ ಹೇಳಿದ್ರು, ಮಗಳೇ, ನನ್ನನ್ನು ಕ್ಷಮಿಸಿ ಬಿಡು ಎಂದು ಕೆಳಗೆ ಬರೋಕೆ ನಿಂತರು. ನಾನಾವಾಗ ಸೀದಾ ಕೋಣೆಯೊಳಗೆ ಹೋದೆ. ಇನ್ನೂ ಅಕ್ಕನ ಮೇಲೆ ದೌರ್ಜನ್ಯ ನಡೆಯಲು ನಾನು ಬಿಡಲ್ಲವೆಂದು ಹೇಳಿ ಅವಳ ಕೈ ಹಿಡ್ಕೊಂಡೆ. ಅಮ್ಮ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡುವುದು ಎಷ್ಟು ಸರಿ? ನನ್ನ ಅಕ್ಕನಿಗೆ ಈ ರೀತಿಯಾಗಲು ನಾನು ಬಿಡಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ದೇವ್ರು ಶಿಕ್ಷೆ ಕೊಡ್ತಾನೆ. ನೀವು ಯಾಕೆ ಶಿಕ್ಷೆ ಕೊಡೋಕೆ ಹೋಗ್ತೀರಾ ಎಂದು ಅಪ್ಪನ ಹತ್ರ ಕೇಳಿದೆ. ನೀವು ಅಕ್ಕನ ಜೊತೆ ಯಾಕೆ ಇಷ್ಟೊಂದು ಕಠೋರವಾಗಿ ನಡ್ಕೊಂಡ್ರಿ ಎಂದು ಕೇಳಿದಾಗ ಅಪ್ಪ ಮೌನಕ್ಕೆ ಶರಣಾದ್ರು. ಅಪ್ಪ ಸೀದಾ ಕೆಳಗಡೆ ಹೋದ್ರು. ನಾನು ಅಕ್ಕಳ ಕೈ ಹಿಡ್ಕೊಂಡು ಕೆಳಗಡೆ ಕರ್ಕೊಂಡು ಬಂದೆ. ಅಪ್ಪ ತುಂಬಾ ಅವಮಾನಿತರಾಗಿದ್ದರು.
ಬೆಳಿಗ್ಗೆ ಹೋದ್ರೆ ಕತ್ತಲೆಗೆ ವಾಪಸ್ಸಾಗುತ್ತಿದ್ದರು. ಅಪ್ಪ ಎಲ್ಲರ ಹತ್ರ ಕ್ಷಮೆ ಕೇಳೋಕೆ ಶುರು ಮಾಡಿದ್ರು. ಅದರಲ್ಲಿ ಅಕ್ಕ ಮೊದಲೇ ಕ್ಷಮಿಸಿ ಬಿಟ್ರೆ ಮತ್ತೆ ನಾವೆಲ್ಲರೂ ಕ್ಷಮೆ ನೀಡಿದ್ವಿ. ನಂತರ ಎಲ್ಲವೂ ಸರಿಯಾಗಿತ್ತು. ಅಪ್ಪ ಅಕ್ಕಳಿಗೆ ಅವಳ ಸ್ವಂತ ಅಮ್ಮನನ್ನು ಭೇಟಿಯಾಗಲು ಅವಕಾಶ ಮಾಡಿಕೊಟ್ರು. ಮುಂದಿನ ದಿನಗಳಲ್ಲಿ ಶಿಲ್ಪಾ ಅಕ್ಕಳಿಗೆ ಒಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಲಾಯಿತು. ವೀಕ್ಷಕರೇ, ಇದೊಂದು ಕೇವಲ ಕಾಲ್ಪನಿಕ ಕಥೆಯಷ್ಟೇ. ಯಾರೂ ಕೂಡ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮನೆ ಬಿಟ್ಟು ಹೋಗೋ ಸಾಹಸ ಮಾಡಬೇಡಿ. ಏನಿದ್ದರೂ ತಂದೆ ತಾಯಿ ಜೊತೆ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಸ್ವಂತ ತಂದೆ ತಾಯಿ ಯಾವಾಗಲೂ ಮಕ್ಕಳ ಒಳಿತನ್ನೇ ಬಯಸುತ್ತಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ಧನ್ಯವಾದಗಳು.